ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಕಾಯಿ ಒಬ್ಬಟ್ಟಿಗೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. 1 ಕಪ್ಪು ರವೆ ತೊಗೊಂಡಿದ್ದೀನಿ, 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಾನು ಮೈದಾನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ರವೆನ ಕಮ್ಮಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೀವೇನು ಮಾಡಿ ಅಂದರೆ, ನಿಮಗೆ ಏನಾದ್ರೂ ಮೈದಾ ಕಮ್ಮಿ ಹಾಕೋಬೇಕು ಅಂತ ಅನಿಸಿದ್ರೆ ಮೈದಾನ ಕಮ್ಮಿ ಹಾಕ್ಕೊಳ್ಳಿ, ರವೆನ ಜಾಸ್ತಿ ಹಾಕ್ಕೊಳ್ಳಿ. ಸಣ್ಣ ರವೆ ತೊಗೊಳ್ಳಿ, ಸಣ್ಣ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಸಣ್ಣ ರವೆ ಇಲ್ಲ ಅಂತ ಅನಿಸಿದ್ರೆ ಅಂದರೆ ಮಿಕ್ಸಿಲಿ 1 ರೌಂಡ್ ಹಾಕ್ಕೊಂಡು ಇದು ಮಾಡಿ. 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಪುಡಿ, 2 ಸ್ಪೂನಷ್ಟು ತುಪ್ಪ, ಇಷ್ಟನ್ನು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಈ ಥರ ಕನಕನ ನೀಟಾಗಿ ಕಲಿಸ್ಕೊಂಡು ನೀವು ಇದು ಮಾಡ್ಕೊಂಡ್ರೆ ಒಬ್ಬಟ್ಟು ಮಾತ್ರ ನಿಮ್ಗೆ ಹೆಂಗೆ ತಟ್ಟಿದ್ರೂ ಸೂಪರಾಗಿ ಆಗುತ್ತೆ. ಮೇನು ನೀವು ಇದನ್ನ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋದೆ ಮೇನು ನಿಮಗೆ ಒಬ್ಬಟ್ಟಲ್ಲಿ. ನೀವು ಯಾವುದೇ ಒಬ್ಬಟ್ಟು ಮಾಡಿದ್ರೂ ನೀವು ಇದನ್ನ ಮಾತ್ರ ತುಂಬಾ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಿಮಗೆ ಬೈ ಚಾನ್ಸ್ ನಿಮ್ಮ ಕೈಲಿ ಕಲ್ಸೋಕ್ಕಾಗಲ್ಲ ಅಂದರೆ ಕುಟಾಣಿಲಿ ಬೇಕಾದ್ರೆ ಕುಟ್ಕೋಬೋದು. ಅದನ್ನು ಅಷ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ. ನಾನು ಇವಾಗ ಕಲಸಾದ್ಮೇಲೆ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಅದನ್ನು ನೆನೆಸೋಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ನೋಡಿ ಕೊಬ್ಬರಿನ ತುರಿದು, ಅಂದರೆ ಕೊಬ್ಬರಿ ಹಾರು ಹಾಕೋಬೋದು, ಇಲ್ಲ ನಿಮಗೆ ಕೊಬ್ಬರಿ ಇಲ್ಲ ನಾವು ತೆಂಗಿನಕಾಯಿ ಹಾಕೋತೀವಿ ಅಂದರೆ ಬಲ್ತಿರೋ ತೆಂಗಿನಕಾಯಿನ ಹಾಕೋಬೇಕಾಗತ್ತೆ. ನೀವು ಅಂದರೆ ಚೆನ್ನಾಗಿ ಬಲ್ತಿರಬೇಕು ತೆಂಗಿನಕಾಯಿ. ಮತ್ತು ನಾನಿವಾಗ ಒಂದು 4 ಕಪ್ಪು ಕೊಬ್ಬರಿ ತಗೊಂಡಿದ್ದೀನಿ. ನಾನು 2 ಕಪ್ಪು ಬೆಲ್ಲನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕರಗಿಸ್ಕೊಳ್ಳೋಣ. ನೀವು ಅದನ್ನು ಪಾಕ ಮಾಡ್ಕೋಬೇಕು, 1 ಎಳೆ ಪಾಕ 2 ಎಳೆ ಪಾಕ ಇವೇನು ಅನ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಉದ್ದಾಗಿದೆ ಅಂತ. ಇದನ್ನು ಎಷ್ಟು ಉದ್ದ ಎಳೆದ್ರೂ ಕಿತ್ತೋಗಲ್ಲ ನೋಡಿ ಹೆಂಗಿದೆ ಅಂತ. ಈ ಥರ ನಾವು ಚೆನ್ನಾಗಿ ನಾದ್ಕೊಂಡು ಅದನ್ನು ನೆನೆಸ್ಕೊಂಡು ನಾವೀಗ ನೆನೆಯಕ್ಕೆ ಇಟ್ಟಿದ್ವಲ್ಲ ಎಣ್ಣೆನ, ಅದೇ ಎಣ್ಣೆ ಒಳಗಡೆ ಈಗ ಅದನ್ನು ನಾದ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಣ್ಣೆಲ್ಲೇ. ಅದನ್ನು ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಾದ್ಮೇಲೆ ನಾನಿವಾಗ ಬೆಲ್ಲ ಪಾಕನ ಮಾಡ್ಕೊಂಡಿಲ್ಲ. ಬೆಲ್ಲ ಕರ್ಗೋವರೆಗೂ ಮಾತ್ರ ಈ ಥರ ಮೇಲ್ಗಡೆ ನೊರೆ ಥರ ಬರೋವರೆಗೂ ಮಾತ್ರ ನೀವು ಕರ್ಗಿಸ್ಕೊಳ್ಳಿ ಸಾಕು. 1 ಎಳೆ ಪಾಕ 2 ಎಳೆ ಪಾಕ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನು ನಾನಿವಾಗ ಕಲ್ಲಿದೆಯೋ ಇಲ್ವೋ ಅಂದ್ಬಿಟ್ಟು ಸೋದಿಸ್ಕೊಂಡು ಅದಕ್ಕೆ ನಾನಿವಾಗ ಸೋಂಪು ಕಾಳು ಮತ್ತೆ ಏಲಕ್ಕಿ ಮತ್ತೆ ಒಣಸುಂಠಿ ಇಷ್ಟನ್ನು ಕುಟ್ಟಿ ಇಟ್ಕೊಂಡಿರೋದನ್ನ ಹಾಕೊಂಡಿದ್ದೀನಿ ಪೌಡರ್ನ. ಅದಾದ್ಮೇಲೆ ನಾನು ಇಮಿಡಿಯೇಟ್ಲಿ ಗ್ಯಾಸನ್ನ ಸ್ಲೋವಲ್ಲಿ ಇಟ್ಕೊಂಡು ಕೊಬ್ಬರಿ ತುರಿನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲ ಅಂದ್ರೆ ಗ್ಯಾಸನ್ನ ಆಫ್ ಮಾಡ್ಕೊಂಡ್ರು ಒಳ್ಳೇದೇನೆ. ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂತ ಅನ್ಸೋರು ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಏಕೆಂದ್ರೆ ಬೈ ಚಾನ್ಸ್ ನಿಮ್ಗೆ ಏನಾದ್ರೂ ಅದು ಜಾಸ್ತಿ ಬೇಯ್ಕೊಬಿಡ್ತು ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಆಗ ಅಂದ್ರೆ ಹೂರ್ಣ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಸ್ವಲ್ಪ ಗಸಗಸೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ತರ ಗಸಗಸೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನಾನು ಗ್ಯಾಸನ್ನ ಆಫ್ ಮಾಡಿ ಅಂದರೆ ನಾನು ಕೊಬ್ಬರಿ ತುರಿ ಹಾಕೋವರೆಗೂ ಮಾತ್ರ ಗ್ಯಾಸ್ ಆನಲ್ಲಿತ್ತು, ಆಮೇಲೆ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೋಡಿ, ಈಗ ನಾನು ಒಂದಕ್ಕೆ ಹಾಕೊಂಡು ನೋಡ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಹದವಾಗಿದೆ ಅಂತ. ಈ ಥರ ಬರಬೇಕು. ನೀವು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನಿವಾಗ ನೋಡಿ ಅಂದರೆ ಕಲಸಿ ಇಟ್ಕೊಂಡಿದ್ದ ಮೈದಾನ ಈಗ ಹಾಕೊಂಡು ಅದರೊಳಗಡೆಗೆ ಹೂರ್ಣನ ಒಳಗಡೆ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ತೆಳುಗ್ ಬೇಕಾದ್ರೂ ತಟ್ಕೋಬಹುದು. ಮೈದಾ ಒಂದು ಚೂರು ಕಿತ್ತೋಗಲ್ಲ. ನೀವು ಇದನ್ನ ಚೆನ್ನಾಗಿ ಕಲಿಸ್ಕೊಂಡ್ರೆ ನಿಮ್ಗೆ ಒಬ್ಬಟ್ಟು ಮಾತ್ರ ಎಂಥವ್ರು ಒಬ್ಬಟ್ಟು ಮಾಡ್ಕೊಬಹುದು. ನೀವು ಚೆನ್ನಾಗಿ ಕಲಿಸ್ಲಿಲ್ಲ ಅಂದ್ರೆ ಒಬ್ಬಟ್ಟು ಮಾಡಕ್ ಆಗಲ್ಲ. ಅದೇನಾಗುತ್ತೆ ಅಂದ್ರೆ ಕಿತ್ತಿ ಹೋಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ನನಗೆ ಮಾಡಕ್ ಬರಲ್ಲ ಅನ್ನೋ ಫೀಲ್ ಬಂದು ನೀವು ಒಬ್ಬಟ್ಟಿನ ಕಡೆ ಗಮನ ಕೊಡಲ್ಲ. ನೀವು ಚೆನ್ನಾಗಿ ಕನಕನ ಕಲಿಸ್ಕೋಬೇಕಾಗತ್ತೆ ನೀವು ನೋಡಿ. ಈಗ ನಾನು ಇದ್ರ ಮೇಲೆ ನೀವು ಇನ್ನೊಂದು ಪೇಪರ್ ಹಾಕೊಂಡ್ ಬೇಕಾದ್ರೆ ತಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಈ ತರ ಎಷ್ಟು ತೆಳುವಾಗಿ ಬೇಕಾದ್ರೂ ತಟ್ಕೋಬಹುದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸೂಪರ್ ಆಗಿ ಬಂದಿದೆ. ನೀವು ಈ ತರ ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ತವ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು, ಎಣ್ಣೆನಾದ್ರೂ ಹಾಕೋಬಹುದು, ಇಲ್ಲ ಅಂದ್ರೆ ತುಪ್ಪನಾದ್ರೂ ಹಾಕೋಬಹುದು. ಹಾಕೊಂಡು ಅದಕ್ಕೆ ನಾನಿವಾಗ ತಟ್ಟಿರೋ ಒಬ್ಬಟ್ಟನ್ನ ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವೇನಿಗೆ ಎಷ್ಟು ತೆಳುವಾಗಿ ಬೇಕಾದ್ರೂ ತಟ್ಕೊಬಹುದು, ಇನ್ನೂ ತೆಳುವಾಗಿ ಬೇಕಾದ್ರೂ ನೀವು ತಟ್ಕೋಬಹುದು, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೀಟಾಗಿ ಎಣ್ಣೆ ಎಲ್ಲ ಒಂದ್ ಕಡೆಯಿಂದ ಹಚ್ಕೊಂಡು ನೀವು ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನು ನೀವು ಇನ್ನೊಂದು ಏನು ಅಂದರೆ, ಎಣ್ಣೆನ ಎಷ್ಟು ಹಚ್ಕೊಂಡು ನೀವು ಒಬ್ಬಟ್ಟು ಮಾಡ್ತಿರೋ ಅಷ್ಟು ಟೇಸ್ಟ್ ಕೊಡುತ್ತೆ ನೋಡಿ. ಉಬ್ತಾ ಇದೆ ನೋಡಿ. ಇವಾಗ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ತುಂಬ ಅಂದರೆ ನೀವು ರವೆ ಹಾಕಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಒಬ್ಬಟ್ಟು.
ನೋಡಿ ಇಷ್ಟೇ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೋಡಿ ಕಾಯಿ ಒಬ್ಬಟ್ಟನ್ನ ನಾನು ಯಾವ ಥರ ಮಾಡ್ತೀನೋ ಆ ಥರ ನಾನು ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರೋ ಅದು ನೀವು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾನೇನಾದರೂ ತಪ್ಪು ಮಾಡಿದರೆ ಆ ಕಮೆಂಟಲ್ಲಿ ಹೇಳಿ, ನೀವು ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಮಾಡಿ ಅಂತನಾದರೂ ಬೇಕಾದ್ರೆ ನೀವು ಹೇಳ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದೇ ಥರ ಮಾಡ್ಕೊಳ್ಳೋದು. ನೋಡಿ ತುಂಬಾ ಸಾಫ್ಟಾಗಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇನೆ. ಓಕೆ ಫ್ರೆಂಡ್ಸ್, ಬಾಯ್.